ಈ ದೇಶ ಕೃಷಿಕರ ಬದುಕನ್ನು ಹಸನ ಮಾಡಬೇಕು ಅಂತಲೇ ಅವರ ರಾಷ್ಟ್ರಾದ್ಯಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸುಭಾಷ್ ಪಾಲೇಕರ್ ಕೃಷಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ 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 ಡಾಕ್ಟರ್ ನಿರ್ಮಾಣ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿದ ಹಾಗೂ ದಿವ್ಯ ಉಪಸ್ಥಿತಿಯನ್ನು ಇರುವಂಥ ಪೂಜ್ಯ ಶ್ರೀ ಶ್ರೀ ಪ್ರಸನ್ನ ಸ್ವಾಮಿಗಳನ್ನು ನಮಸ್ಕರಿಸಿ ಹಾಗೂ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಲೇಕರ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಸ್ವಾಗತಿಸುವ ಮೂಲಕ ಆಯೋಜಿಸುವ ಮೂಲಕ ನಿಮ್ಮನ್ನೆಲ್ಲ ಕರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಮಹೇಶ್ ಕುಮಾರ್ ಅವರೇ, ಪ್ರಾಸ್ತಾವಿಕ ಇಂಜಿನಿಯರ್ದಂಥ ಅನಂತರಾವ್ ಕೆರಗೋಡ್ ಅವರೇ ಹಾಗೂ ಮಂಡ್ಯ ಮನ್ಮೋಹನ ನಿರ್ದೇಶಕರಾದ ಉಪಾಧ್ಯಕ್ಷರಾದ ಕೃಷ್ಣಗೌಡ್ರೆ, ಪ್ರಸನ್ನಮೂರ್ತಿಯವರೇ, ತ್ಯಾಗರಾಜರು, ಎಲ್ಲ ಜಿಲ್ಲೆಯಿಂದ ಮತ್ತು ಹೊರ ರಾಜ್ಯದಿಂದ ಕೆಲವರು ಬಂದಿದ್ದಾರೆ. ಎಲ್ಲ ಆತ್ಮೀಯ ರೈತ ಬಂಧುಗಳೇ, ಮಾಧ್ಯಮ ಸ್ನೇಹಿತರು, ಯಾವುದೇ ವಿಚಾರವನ್ನು ಎಷ್ಟೇ ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು ತಾತ್ಕಾಲಿಕವಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ದೇಶದ ಅನೇಕ ವಿಚಾರಗಳಲ್ಲಿ ಸಾರ್ವಜನಿಕರು, ರೈತರು ಎಲ್ಲರೂ ಸಹ ತೊಡಗಿಸ್ಕೊಳ್ಳೋದು. ನಿಮಗೆ ಅದು ಸಮಸ್ಯೆ ತಟ್ಟಾಗ ಮಾತ್ರ ಒಂದು ಸ್ವಲ್ಪ ಎಚ್ಚರಿಕೆ, ಅದು ಸಹಜವಾದಂಥ ಮನುಷ್ಯನ ಪ್ರಕ್ರಿಯೆಯಿಂದ ಕಾಣುತ್ತೆ. ಹಾಗಾಗಿ ಅನೇಕ ವಿಚಾರಗಳು, ಕೃಷಿ ಒಂದೇ ಅಲ್ಲ, ಯಾವುದೇ ವಿಚಾರದಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಸಮಾಜದ ಬದಲಾವಣೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿದೆ. ಆದಾಗ ಮಾತ್ರ ಈ ದೇಶ ವ್ಯವಸ್ಥೆ, ಬದುಕು, ಆರ್ಥಿಕ ವ್ಯವಸ್ಥೆ ಎಲ್ಲವೂ ಸಹ ಸುರೋಗಕ್ಕೆ ಸಾಧ್ಯ. ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ಕನಸು, ಅವರ ಸಾಧನೆ ನಾವ್ಯಾರೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸಾರ್ವಜನಿಕರು, ರೈತರ ಬದುಕಿನಲ್ಲಿ ಅವರು ಅನೇಕ ಬದಲಾವಣೆ ತರುವಂಥ ಪ್ರಯತ್ನವನ್ನು ಸದಾ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಸಹ ನಿರಂತರವಾಗಿ ಅವರಿಗೆ ಬಹಳ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು, ದೊಡ್ಡ ದೊಡ್ಡ ಶ್ರೀಮಂತರ ಕೆಲವು ಸಂಘ ಸಂಸ್ಥೆಗಳು ಅವರಿಗೆ ಇಡೀ ರಾಷ್ಟ್ರಾದ್ಯಂತ ಸ್ಪೀಚ್ಗೆ, ಭಾಷಣ ಮಾಡಲಿಕ್ಕೆ, ವಿಚಾರವನ್ನು ಕಾರ್ಯಗಾರಕ್ಕೆ ಕರೀತಾರೆ. ಭಾಳಷ್ಟು ಅವರಿಗೆ ಯಾವ ರೀತಿ ಬೇಕಾದರೂ ಗೌರವವಾಗಿ ನಡೆಸ್ಕೊತಾರೆ. ಆದರೆ ಅವರು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಸಾಮಾನ್ಯ ಜನರ ಮಧ್ಯದಲ್ಲಿ ಸಾಮಾನ್ಯ ಜನರ ಬದುಕನ್ನು ಏನಾದರೂ ಸರಿಸ್ಪಡಿಸುವಂಥ ಕಾರ್ಯಕ್ರಮಗಳಿದ್ದರೆ ಮೊದಲನೇ ಆದ್ಯತೆಯನ್ನು ನಿರ್ಮಲಾನಂದ ಸ್ವಾಮೀಜಿಗಳು ಸಹ ಹೆಚ್ಚಿಸಿದರು. ಇವತ್ತು ದೊಡ್ಡ ಸ್ವಾಮೀಜಿಯವರು ಹೇಗೆ ಈ ಕ್ಷೇತ್ರವನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಯಾವ ರೀತಿ ಹೋಗ್ತಿದ್ರು ಅದೇ ರೀತಿ ಇವರು ಸಹ ಹೋಗ್ತಾ ಇದ್ದಾರೆ. ಕೃಷಿನಲ್ಲಿ ಹೆಚ್ಚು ಈ ಕ್ಷೇತ್ರದ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಒತ್ತು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೇ ಅನೇಕ
ಅನೇಕ ವ್ಯವಸಾಯದ ಪದ್ಧತಿಯನ್ನು ಸಹ ಅವರು ಅನುಸರಿಸೋ ಜೊತೆಗೆ ಮೈಸಂದ್ರದಲ್ಲಿ ಯಾವುದೇ ಒಂದು ಖಾಸಗಿ ಮಠ ಆಗ್ಬೋದು, ಸಂಸ್ಥೆ ಆಗ್ಬೋದು, ಸ್ವತಂತ್ರದ ನಂತರ ಇಲ್ಲಿವರೆಗೆ ಒಂದು ಖಾಸಗಿ ಕಾಲೇಜಿಗೆ ಅನುಮತಿ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ. ಪ್ರಪ್ರಥಮವಾಗಿ ನನಗೆ ದೊಡ್ಡವರು ಆಸೆ ಇತ್ತು, ಇದು ಕೊಡಲೇಬೇಕು ಅಂತ ಸೂಚನೆ ಕೊಡೋದ್ರ ಮೂಲಕ ನಾನು ಕಳೆದ ವರ್ಷ ಈ ರಾಜ್ಯದಲ್ಲಿ ಪ್ರಪ್ರಥಮ ಕೃಷಿ ವಿಜ್ಞಾನ ಕಾಲೇಜನ್ನು ಮೈಸಂದ್ರ ಆದಿಚುಂಚನಗಿರಿ ಟ್ರಸ್ಟ್ಗೆ ಮಂಜೂರು ಮಾಡಿಕೊಳ್ಳುವ ಮೂಲಕ ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಮುಂದೆ 2-3 ವರ್ಷದಲ್ಲಿ ದೊಡ್ಡ ಜಾಗನೂ ಇರೋದ್ರಿಂದ ಕಾಲೇಜಲ್ಲಿ ಏನೆಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಂಶೋಧನೆಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವವನ್ನು ಕೊಡಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಆ ಮಟ್ಟದಲ್ಲಿ ಮಾಡ್ತಾರೆ. ಈಗ ಸುಭಾಷ್ ಪೋಳೆಕರ್ ಮಾತನಾಡು, ಇವತ್ತು ದೇಶದಲ್ಲೇ ಇದು ಆಂದೋಲನ ಆಗಬೇಕು. ಒಂದು ಸಣ್ಣ ಮಟ್ಟದ ಗಾಳಿಗಾರಿಕೆ ಸೀಮಿತ ಆಗುವ ಹಿಂದೆ ಅನೇಕ ವಿಚಾರಗಳು ಬದಲಾವಣೆ ಆದಾಗ ದೊಡ್ಡ ದೊಡ್ಡ ಆಂದೋಲನ ಆಗಿದೆ. ಆ ರೀತಿ ಈ ಒಂದು ಸಾವಯವ ಇರ್ಬೋದು, ನೈಸರ್ಗಿಕ ಕೃಷಿ ಇರ್ಬೋದು, ಇದು ದೊಡ್ಡ ಮಟ್ಟದ ಆಂದೋಲನ ಆದಾಗ ಮಾತ್ರ ರೈತರು ಸ್ವಲ್ಪ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ನನಗೆ ಅನಿಸುತ್ತೆ. ನಾನು ಕೃಷಿ ಸಚಿವನಾಗಿ 2 ವರ್ಷ ಸಂಪೂರ್ಣ ಮುಗಿಸಿದ ಈ ಅನುಭವದ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ದೇಶದಲ್ಲೇ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಉಪಯೋಗಿಸಬೇಕು ಅನ್ನೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಶೋಧನೆ ಹಿನ್ನೆಲೆಯಲ್ಲಿ ಮತ್ತು ಈ ರೀತಿ ಕೃಷಿ ತಜ್ಞರು ಕೃಷಿನಲ್ಲೇ ಸಂಪೂರ್ಣ ಅವರ ಹೋರಾಟವನ್ನು ಮಾಡಿದಂಥ ಅನೇಕ ಸಾಧಕರ ಸಲಹೆಯ ಮೇರೆಗೆ ಈ ವರ್ಷನೇ 50% ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಬೇಕು. ಆದರೆ ಯಾವ ರೀತಿ ನಮ್ಮ ಮೇಲೆ ಒತ್ತಡ ಇದೆ ಅಂದರೆ ಶಾಸಕರನ್ನ, ಮಂತ್ರಿಗಳನ್ನ ಕಟ್ಟಾಕ್ತೀರ. ತಮ್ಮ ಸಂಘಟನೆಗಳು ತಾವುಗಳು ನಮ್ಮ ಮೇಲೆ ಎಚ್ಚರಿಕೆಯ ಮಾತುಗಳು, ನಿಮ್ಗೆ ಒಳ್ಳೆಯದು ಹೇಳಿದ್ರೆ ನಮಗೆ ಬೆದರಿಕೆಯ ಮಾತುಗಳು ಆಡೋದ್ರ ಮೂಲಕ ರೈತರ ಸಂಘಟನೆಗಳಿರ್ಬೋದು, ರೈತರಿರ್ಬೋದು, ನಮಗೆ ಭಾಳ ಸೂಚನೆಯನ್ನು ಕೊಡ್ತಿದ್ದಾರೆ. ನಾವೆಲ್ಲರೂ ಸಹ ರೈತ ಕುಟುಂಬದಿಂದಲೇ ಬಂದಿರತಕ್ಕಂಥವ್ರು. ನಾವು ಸದಾ ನಿಮ್ಮ ಹಿತವನ್ನೇ ಚಿಂತನೆ ಮಾಡ್ತಕ್ಕಂಥವ್ರು. ಆದರೆ ವ್ಯವಸಾಯದ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳದಲ್ಲೇ ನೀವು ಮುಂದೆ ನೀವಿರ್ಬೋದು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮುಂದಿನ ಪೀಳಿಗೆಗಳಿರ್ಬೋದು, ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇಡೀ ರಾಷ್ಟ್ರದಲ್ಲಿ ಈ ಸಲ ಕೇಂದ್ರದಿಂದಲೇ ಸಪ್ಲೈ ಕಡಿಮೆ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಿಮ್ಮ ಒತ್ತಡಕ್ಕೆ ಮಾಡೋದನ್ನ ಅನೇಕ ಕಾರಣಗಳಿಂದ 80-90% ಇದೊಂದು ವರ್ಷ ನಾವು ನಿಮಗೆ ಸರಬರಾಜು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಇನ್ನೂ ಭಾಳಷ್ಟು ಕಡಿಮೆ ಆಗುತ್ತೆ. ಅದಕ್ಕೆ ಪ್ರಿಪೇರ್ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಇಡೀ ರಾಜ್ಯದ ಎಲ್ಲ ಶಾಸಕರಿಗೂ, ಮಂತ್ರಿಗಳಿಗೂ, ರೈತ ಸಂಘಟನೆಯವರು, ರೈತರಿಗೂ ತಿಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಬರೀ ನಿಮಗೆ ಇಳುವರಿ ವ್ಯತ್ಯಾಸ ಕೆಲವು ಕ್ರಾಪ್ಗಳಲ್ಲಿ ಬರುತ್ತೆ, ಕೆಲವರಲ್ಲಿ ಸಾವಯವನೇ ಚೆನ್ನಾಗಿ ಬರುತ್ತೆ, ಅದು ಒಂದು ಕಡೆ. ಅದಕ್ಕಿಂತ ಮುಖ್ಯವಾಗಿ
ಭೂಮಿ ಫಲವತ್ತತೆ ಕಡಿಮೆ ಆಗುತ್ತೆ. ನೀವು ಮನುಷ್ಯ ಹಿಂದೆ ಆರೋಗ್ಯವಂತನಾಗಿ ಆಸ್ಪತ್ರೆಗೆ ಹೋಗದೇ ತಮ್ಮ ಜೀವನ ಪೂರ್ತಿ ಯಾತ್ರೆ ಮುಗಿಸ್ತಿದ್ರಲ್ಲ, ಇವತ್ತು ಹುಟ್ಟೋ ಮಕ್ಕಳಿಂದಲೇ ಪ್ರಾರಂಭ ಆಗುತ್ತೆ. ಕ್ಯಾನ್ಸರು, ಹಾರ್ಟು, ಲಂಗ್ಸು, ಇನ್ನಿತರೆ ರೋಗಗಳು ಎಲ್ಲ ಯಾಕೆ? ನಾವು ಕುಡಿಯೋ ಗಾಳಿ, ಕುಡಿಯೋ ನೀರು, ಉಪಯೋಗಿಸೋ ಆಹಾರ, ಇವೆಲ್ಲ ವ್ಯತ್ಯಾಸದಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಭೂಮಿ ಮಾತ್ರ ಹಾಳಾಗಲ್ಲ, ಅದನ್ನು ಉಪಯೋಗಿಸುವಂಥ ಜನರ ಆರೋಗ್ಯವೂ ಹಾಳಾಗಲ್ಲ. ಅವೆಲ್ಲವೂ ಸಹ ಪ್ರೂವ್ ಆಗಿದೆ, ಸಂಶೋಧನೆಯಲ್ಲಿ ಪ್ರೂವ್ ಆಗಿದೆ. ಸಾವಯವ ಗೊಬ್ಬರ, ಈ ನೈಸರ್ಗಿಕ ಬೆಳೆ, ಇದನ್ನು ನೀವೆಷ್ಟು ಅಳವಡಿಸ್ಕೋತೀರೋ ಅಷ್ಟು ಸಹ ನಿಮ್ಮ ಭೂಮಿಯ ಫಲಿತಾಂಶ ಫಲವತ್ತತೆ ಜಾಸ್ತಿ ಆಗುತ್ತೆ. ನೀವು ಅದರಿಂದ ಬೆಳೆದು ಕೊಡ್ತಕ್ಕಂಥ ಆಹಾರಗಳನ್ನು ಉಪಯೋಗಿಸುವಂಥ ಆರೋಗ್ಯ, ಜನರ ಆರೋಗ್ಯ ವೃದ್ಧಿಯಾಗುತ್ತೆ. ಕಳೆದ ಬಾರಿ ನಾನು ಹಸಿರು ಎಲೆ ಗೊಬ್ಬರಕ್ಕೆ ಸಹ ಮಂಡ್ಯಕ್ಕೆ ಹೆಚ್ಚು ನಾನು ಅವಕಾಶವನ್ನು ಕೊಟ್ಟಿದ್ದೆ. ಇಡೀ ರಾಜ್ಯಕ್ಕೆ ಹೆಚ್ಚು ನಾವು ವಿಶೇಷ ಅನುದಾನವನ್ನು ಕೊಟ್ಟಿದ್ದೆ. ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ನನಗೆ ಬಹಳ ಸಂತೋಷ ಆಯಿತು. ಏನೋ ಸುಭಾಷ್ ಮಾಡಿದ ಬರ್ತಡೇಗೆ ಬಂದು ಅಥವಾ ಇಲ್ಲ, ಈಗ ನಿಜವಾಗ್ಲೂ ನಾವು ಇದನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ, ಅದನ್ನು ತಿಳ್ಕೋಬೇಕು ಅಂತ ಬಂದರು ಗೊತ್ತಿಲ್ಲ, ಹೊರಗಡೆ ಹೋಗಿ ಹೇಳಬೇಕು. ನಾವು ಬೈದು ಹೇಳೋಕ್ಕಾಗಲ್ಲ. ಸುಭಾಷ್ ಬಾಳಕರು ಬೈದು ಹೇಳ್ಬೋದು, ಸ್ವಾಮೀಜಿಯವರು ಬೈದು ಹೇಳ್ಬೋದು, ನೀವು ಸಹ ಹೇಳ್ಬೋದು. ನಾನು ಮಂತ್ರಿಯಾಗಿ ಹೇಳಿದ್ರೆ ಇತ್ತೀಚಿನ ದಿನಗಳ ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಥರ ತಗೊಂಡೋಗಿ ಅದೆಲ್ಲೋ ಹೋಗಿ ಮುಟ್ಟುತ್ತೆ. ಆದರೆ ನೀವೆಲ್ಲರೂ ಸಹ ಜನರಿಗೆ ತಿಳಿಸ್ಬೇಕು. ನೋಡಿ, ಫಸ್ಟ್ ಕ್ಲಾಸಾಗಿ ಮಳೆ ಬರ್ತದೆ. ನೆನ್ನೆ ನಮ್ಮ ಮಂಡ್ಯದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು, ನೀರು ಬಿಡಿ KRS ಅಂತ. ನೀರು ನೋಡಿದ ತಕ್ಷಣ ನೀರು ಬೇಕು ಅಂತೇಳಿ ದುರಂತ ಅಂತ ಆಗಬೇಕಾಗುತ್ತೆ. ನೀರು ನೋಡಿದ ತಕ್ಷಣ ನೀರು ಬೇಕು. ನೀರು ಬೇರೆ ಉಪಯೋಗಿಸ್ತಾರೋ, ಕಟ್ಟೆಯಲ್ಲಿರುತ್ತೋ, ನೀವು ನಿಮಗೆ ಬೇಕಾದಷ್ಟು ನೀರು ಉಪಯೋಗಿಸಿ. ಅದಕ್ಕಿಂತ ಜಾಸ್ತಿ ಉಪಯೋಗಿಸೋದ್ರಿಂದ ನಿಮಗೆ ಪ್ರಯೋಜನ ಆಗಲ್ಲ. ಯಾವುದೇ ಬೆಳೆ ಯಾವ ಬೇಕಷ್ಟೇ, ನೀರು ನಿಲ್ಲಬೇಕಾಗಿಲ್ಲ. ನೀರನ್ನು ಹೆಚ್ಚು ನಿಲ್ಲಿಸಿದ್ರೆ ಬೆಳೆ ಇಳುವರಿ ಕಡಿಮೆ ಆಗುತ್ತೆ, ಬೆಳೆ ಹಾಳಾಗುತ್ತೆ. ಯಾರು ಎಷ್ಟೇ ಹೇಳಿದ್ರು ನೀವು ಯಾರು ಕೇಳುತ್ತೆ ಯಾರಿಲ್ಲ. ನೀವೆಲ್ಲರೂ ಭತ್ತ ಹಾಕ್ಬೋದು, ಗೊಬ್ಬ ಹಾಕ್ಬೋದು, ಇತರೆ ರಾಗಿ, ಜೋಳ, ತರಕಾರಿ ಯಾವುದೇ ಆಗ್ಬೋದು. ಒಂದು, ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಬೇಕು. ಎರಡನೇದು, ನೀರನ್ನು ಮಿತಿಯಾಗಿ ಬಳಸಿ. ನೀರೇನು ಅನ್ಕೋತೀರಾ? ಇವರೇನೋ ತಮಿಳುನಾಡು ಬಿಡೋಕ್ಕೋಸ್ಕರ ಹಂಗೆ ಹೇಳ್ತಾರೆ. ನಮ್ಮೂರಲ್ಲಿ ಇರೋದು KRS, ಇವ್ರಿಗೆ ರೋಗ ನಮ್ಗೆ ಕೊಡೋಕ್ಕೆ. ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ತಮಿಳುನಾಡನ್ನ ತಗೊಳ್ಳಿ, ಬೆಂಗಳೂರನ್ನ ತಗೊಳ್ಳಿ, ಮೈಸೂರನ್ನ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತೀರಿ. ಜಾಸ್ತಿ ಉಪಯೋಗಿಸ್ಕೊಂಡ್ರೆ ನೀವು ಮುದ್ದೆ ಚೆನ್ನಾಗಿದೆ 4 ಮುದ್ದೆ ತಿಂದರೆ ಅರಗಿಸ್ಕೊತೀರಾ? ಅಥವಾ ಹೋಳಿಗೆ ಚೆನ್ನಾಗಿದೆ ಅಂತ 10 ಹೋಳಿಗೆ ತಿಂದರೆ ಅರಗಿಸ್ಕೊತೀರಾ? ಹಂಗೆ ಯಾವುದಾದ್ರೂ ಅತಿಯಾದರೆ ಒಳ್ಳೆಯದಲ್ಲ. ಅದರಿಂದ ಬಹುಶಃ ನೀವೆಲ್ಲರೂ ಈ ಒಂದು ಕಾರ್ಯಾಗಾರ ನಿಮಗೆ ಉಪಯೋಗ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಅವರು ಈ ವಯಸ್ಸಲ್ಲಿ 76 ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥವ್ರು. ಇಡೀ ರಾಷ್ಟ್ರದಲ್ಲಿ ಓಡಾಡುವಂಥ ಅವಶ್ಯಕತೆ ಇದೆಯಾ ಯೋಚನೆ ಮಾಡಿ. ಇಲ್ಲಿ ನಿಮ್ಮ ಜೊತೆಯಲ್ಲಿ 3 ದಿವಸ ಬಂದು ಕಾರ್ಯಾಗಾರಕ್ಕೆ ನಿಮಗೆ ಜ್ಞಾನವನ್ನು ಕೊಡುವಂಥ, ನಿಮಗೆ ಏನಾದರೂ ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ತಾರಲ್ಲ, ಯೋಚನೆ ಮಾಡಿ. ನಮ್ಮ DR ಪಾಟೀಲ್ ಅಂತ ಬೆಳಗ್ಗೆ ಬಂದು ಭಾಷಣ ಮಾಡೋಗಿರ್ಬೇಕು. ಅವರು ಇದ್ರ ಬಗ್ಗೆ
ಭಾಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ನಮ್ಮ ಎಚ್ ಕೆ ಪಾಟೀಲ್ ಸೋದರರು ಅವರು 16ನೇ ತಾರೀಕು ನಮ್ಮ ಸುಭಾಷ್ ಜಿಯವರು ಮತ್ತು ಅವರು ನಮ್ಮ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರು. ನಾನು ಆಯಿತು 14ನೇ ತಾರೀಕು ಸಿಗ್ತಾರ ಅಂತ ಹೇಳಿದ್ವಿ. ಸುಭಾಷ್ ಪಾಲೇಕರ್ ಮತ್ತು ಬಿ ಆರ್ ಪಾಟೀಲ್ ಅವ್ರ ಜೊತೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ವಿ. ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದೊಂದು ರೈತರು ಇವಾಗಲೂ ಇದ್ದಾರೆ. ಮಣ್ಣನ್ನೇ ಕೃಷಿನೇ ನೆಂದಿ ತಮ್ಮ ಮಕ್ಕಳಿಗಿಂತ ತಮ್ಮ ಸಂಸಾರಕ್ಕಿಂತ ಭಾಳ ಪ್ರೀತಿಯನ್ನು, ಭಾಳ ಹತ್ತಿರದ ಸಂಬಂಧವನ್ನು ಮಣ್ಣಿನ ಜೊತೆ ಇಟ್ಕೊಂಡಿರ್ತಕ್ಕಂಥ ರೈತರು ಇದ್ದಾರೆ. ನಾನು ಎಷ್ಟೋ ಕಡೆ ರೈತರ ನಾನು ಭೇಟಿ ಮಾಡಿದಾಗ ಅವರು ಕೃಷಿ ಬಗ್ಗೆ ಆ ಒಂದು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋ ರೀತಿ ನೋಡಿದಾಗ ಭಾಳ ಖುಷಿಯಾಗುತ್ತೆ. ಅಷ್ಟು ಆಸಕ್ತಿಯನ್ನು ಅವರು ತೋರಿಸ್ತಾರೆ. ಹಾಗಾಗಿ ನೀವೆಲ್ಲರೂ ಸಹ ಈ ಕಾರ್ಯಾಗಾರದ ಏನು ಅವ್ರಿಗೆ ಬರುತ್ತೆ ಅದನ್ನು ಚಾಕು ತಪ್ಪದಲ್ಲೇ ಅನುಸರಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನೀವು ಮಾಡಿ. ಆವಾಗ ನಮ್ಮ ಮಹೇಶ್ವರು, ಅನಂತವರು, ಅನೇಕ ಅವರ ಕಮಿಟಿಯವರು, ಅನೇಕ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದೀರಾ. ನಮ್ಮ ಸ್ವಾಮೀಜಿಯವರು ಏನು ಈ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರೊಂದಷ್ಟು ಸಲಹೆಯನ್ನು ಕೊಡ್ತಾರೆ ಮತ್ತು ಅವರು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅದೆಲ್ಲ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಭಾಳ ವಿನಂತಿಯಿಂದ ಹೇಳ್ತಾ, ಈ ಒಂದು ವಿಚಾರದಲ್ಲಿ ನೈಸರ್ಗಿಕ ಕೃಷಿ ಬಹಳಷ್ಟು ಫಲಪ್ರದವಾಗುವಂಥ ಎಲ್ಲ ಥರದ ವಿಚಾರವನ್ನು ಅಧ್ಯಯನ ಮಾಡೇ ನಿಮ್ಮ ಮುಂದೆ ಅವರು ಕಾರ್ಯಾಗಾರವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಹಾಗಾಗಿ ತಾಂತ್ರಿಕತೆಯನ್ನು ಉಪಯೋಗಿಸಬೇಕು. ಕೃಷಿಗೆ ಹಳೆ ಪದ್ಧತಿಯನ್ನು ಬಿಟ್ಟು ಹೊಸ ಪದ್ಧತಿಗೆ ನೀವೆಲ್ಲ ಹೋಗಲೇಬೇಕಾಗುತ್ತೆ. ಬರೀ ರಾಸಾಯನಿಕ ಗೊಬ್ಬರ ಒಂದೇ ನಿಲ್ಲಿಸೋದ್ರಿಂದ ಆಗಲ್ಲ. ನೀರಿನ ಬಳಕೆಯಿಂದ ಹಿಡಿದಿರಬೇಕು, ನಾಟಿ ಮಾಡೋ ಪದ್ಧತಿಯಿಂದ ಹಿಡಿದಿರ್ಬೋದು, ಕಟಾವು ಮಾಡಿ ಅದನ್ನು ನಿಮಗೆ ಆ ಒಂದು ಸಿಕ್ಕಿದಾಗ ಮತ್ತೆ ಅದನ್ನು ಮೌಲ್ಯವರ್ಧನೆ ಮಾಡಿ ಪ್ರಾಡಕ್ಟ್ ಮಾಡಿ ನೀವು ಮಾರ್ಕೆಟ್ಗೆ ಹೋದರೆ 1-4% ನಿಮಗೆ ಲಾಭ ಸಿಗುತ್ತೆ. ಅನೇಕ ಪ್ರೊಸೆಸಿಂಗು ಯೂನಿಟ್ ಸಾಕಷ್ಟು ಸರ್ಕಾರ ಎಲ್ಲ ಕಡೆ ನಾವು ಹಾಕ್ತಾ ಇದ್ದೀವಿ. ನೀವೆಲ್ಲ ರೈತರು ಪ್ರೊಸೆಸಿಂಗ್ ಯೂನಿಟ್ನ ಹಾಕ್ಲಿಕ್ಕೆ ಆಗಲ್ಲ ಅಂತ ನಮಗೆ ಗೊತ್ತು. ಕೆಲವು FAOಗಳ ಮೂಲಕ ಇರ್ಬೋದು, ಕೆಲವು ಉದ್ಯಮಿಗಳಿರ್ಬೋದು. ಸೊ ರಾಜ್ಯದ ಉದ್ದಗಲಕ್ಕೂ ಅನೇಕ ಪ್ರೊಸೆಸಿಂಗ್ ಯೂನಿಟನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕು. ಅದನ್ನೆಲ್ಲ ಉಪಯೋಗಿಸಿದಾಗ ಮಾತ್ರ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಮಣ್ಣಿನಲ್ಲಿ ಸಾವಯವ ಇನ್ನೊಂದನ್ನು ಹೆಚ್ಚಿಸಲು ಹೆಚ್ಚು ಒತ್ತು ಕೊಡಬೇಕು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋಯಿಡಾ ತಾಲೂಕಿನಲ್ಲಿ ಸಂಪೂರ್ಣ ಸಾವಯವ ತಾಲೂಕು ಎಂದು ಈ ಸಲ ಘೋಷಣೆ ಮಾಡಿ 17ನೇ ತಾರೀಕಲ್ಲಿ ಹೋಗ್ತಾ ಇದ್ದೀವಿ. ದೇಶಪಾಂಡೆಯವರ ಕ್ಷೇತ್ರ ಸಂಪೂರ್ಣ ಸಿರಿಧಾನ್ಯವನ್ನು ಹೊಸದುರ್ಗ ಸಂಪೂರ್ಣ ಇಡೀ ತಾಲೂಕೇ ಸಿರಿಧಾನ್ಯವನ್ನು ಬೆಳೀತಾರೆ. ಹಾಗಾಗಿ ಅನೇಕ ವಿಚಾರದಲ್ಲಿ ನಾವೆಲ್ಲರೂ ಈಗ ನೋಡಿ ಹೊರದೇಶದಲ್ಲೂ ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಚೀನಾ, ಫ್ರಾನ್ಸ್, ಉರುಗ್ವೆ, ಸ್ಪೈನ್, ಇಟಲಿ, ಅಮೇರಿಕಾ ಹಾಗೂ ಜರ್ಮನ್ಗಳಲ್ಲೂ ಸಹ ಸಾವಯವ ಕೃಷಿ ಉತ್ಪನ್ನಗಳಿಗೆ ವ್ಯಾಪಕ ಬೇಡಿಕೆಯನ್ನು ಇದೆ ಅನ್ನೋ ಒಂದು ಮಾಹಿತಿ ಎಲ್ಲರಲ್ಲೂ ಸಹ ಇದೆ. ಅದು ಹಾಗಾಗಿ ನಾವು ಈ ರೈತ ಸಿರಿ ಯೋಜನೆಯೂ ಸಹ ಈ ವರ್ಷ ನಾವು ಮುಂದುವರಿಸಿರ್ತಕ್ಕಂಥದ್ದಿರ್ಬೋದು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ ಕಳೆದ 5 ವರ್ಷದಿಂದ ನಾವು ಮಾಡಿದ್ದೀವಿ. ದೇಸಿ ತಳಿಗಳಿಂದ ಹೆಚ್ಚು ಸಂರಕ್ಷಣೆ ಮಾಡುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಸಾವಯವ ಮತ್ತು ಸಿರಿಧಾನ್ಯವನ್ನು ನಿರ್ಮಾಣಕ್ಕೆ ಒಂದು
ಒಳ್ಳೆ ಬೆಂಗಳೂರಿನಲ್ಲಿ ಅದನ್ನ ಮಾಡಿ ಅಲ್ಲಿ ನಿಮಗೆಲ್ಲ ಮಾಹಿತಿಯನ್ನು ದೇಶ ಅಂತಾರಾಷ್ಟ್ರದವರೆಗೂ ಮಾಹಿತಿ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಲಿಕ್ಕೋಸ್ಕರ ಇವತ್ತು ವ್ಯಾಪಾರಸ್ಥರ ಒಂದು ಕಟ್ಟಡವನ್ನು ಕಟ್ತಾ ಇದ್ದೀವಿ. ಹಾಗಾಗಿ ಕೃಷಿ ಬೆಳೆಗಳ ಬಿತ್ತನೆ ಪ್ರಗತಿ ಬಗ್ಗೆ ಮತ್ತು ಬಿತ್ತನೆ ಬೀಜದ ಒಂದು ಪ್ರಾಮಾಣಿಕತೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದಿರ್ಬೋದು. ಹೀಗಾಗಿ ಅನೇಕ ವಿಚಾರಗಳು, ಹೊಸ ಕಾರ್ಯಕ್ರಮಗಳನ್ನ ನಾವು ಕೃಷಿ ಯಂತ್ರೋಪಕರಣಕ್ಕೆ ಸಿಕ್ಕಾಪಟ್ಟೆ ಒಟ್ಟುಕೊಟ್ಟಿರ್ತಕ್ಕಂಥದ್ದಿರ್ಬೋದು. ಹಾರ್ವೆಸ್ಟ್ ಹಬ್ಗಳಿಗೆ ಒಬ್ಬ ರೈತರಿಗೆ ಮೊನ್ನೆ ನಾನು ಬೆಳಗಾವಿನಲ್ಲಿ ವಿತರಣೆ ಮಾಡೋದು FAOಗಳು ಒಂದೇ ಕೊಟ್ಟಿದ್ದು 74ರಲ್ಲಿ 73 ಜನ ರೈತರಿಗೆ, SC STಗೆ 50% ಸಬ್ಸಿಡಿ, ಜನರಲ್ಗೆ 40. ಅಂದರೆ 1 ಕೋಟಿ ಯಂತ್ರೋಪಕರಣಕ್ಕೆ 50 ಲಕ್ಷ 40 ಲಕ್ಷ ಸಬ್ಸಿಡಿಯನ್ನು ನಮ್ಮ ಸರ್ಕಾರ ಕೊಟ್ಟಿದ್ದೀವಿ. ಒಟ್ಟು 344 ಈ ಥರ 1 ಕೋಟಿ ಮಾಡುವಂಥ ಮಿಷನ್ನ ಕಳೆದ 2 ವರ್ಷದಲ್ಲಿ ನಾವು ನಿಮಗೆ ಸಬ್ಸಿಡಿ ಮೂಲಕ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ನಮ್ಮ ಈ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ನೀವೆಲ್ಲರೂ ತಯಾರಾಗಿಲ್ಲ ತಗೊಳ್ಳಿಕ್ಕೆ. ಯಾರಿಗೂ ಅದರ ಬಗ್ಗೆ ಇನ್ನೂ ಎಷ್ಟೇ ಹೇಳಿದ್ರು ಅದ್ರ ಕಡೆ, ಅಂದರೆ ಅಲ್ಲೆಲ್ಲ ದೊಡ್ಡ ಫ್ಲ್ಯಾಟ್ ಇದೆ, ಇಲ್ಲಿ ಕಡಿಮೆ ಏರಿಯಾ ಇದೆ, ಹಾಗಾಗಿ ನೀವು ಅದನ್ನು ತಗೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಡಿಜಿಟಲ್ ಸೇವೆ, ನಾವು ಹವಾಮಾನ ವಲಯಗಳು, ಈ ಥರದ ಅನೇಕ ಹೊಸ ಬದಲಾವಣೆಗೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕಳೆದ 2 ವರ್ಷದಲ್ಲಿ ಮಾಡಿದ್ದೀನಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅನೇಕ ಸಹಕಾರವನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಯವರು ನನಗೆ ಯಾವಾಗ ಸಿಕ್ಕಿದ್ರು, ಯಾವಾಗ ಫೋನಲ್ಲಿ ಮಾತನಾಡಿದ್ರು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿ ಏನಾದರೂ ಒಂದು ಕೃಷಿಕರ ಜೀವನದಲ್ಲಿ ನಾವು ಹೊಸ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋ ಅನೇಕ ವಿಚಾರವನ್ನು ಅವರು ನಮಗೆ ಮನದಟ್ಟು ಮಾಡಿಕೊಡ್ತಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಈ ಕಾರ್ಯಾಗಾರ ಸಂಪೂರ್ಣವಾಗಿ ಉಪಯೋಗ ಆಗಲಿ. ಮತ್ತು ಸುಭಾಷ್ ಪಾಲೇಕರ್ ಇಲ್ಲಿ ಬಂದಿರದೆ ಒಂದು ದೊಡ್ಡ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾವು ಅನ್ಕೋತೀವಿ. ಅಂತ ಈ ವಯಸ್ಸಿನಲ್ಲೂ ಸಹ ಇನ್ನೂ ಅವರು ಈ ರಾಷ್ಟ್ರವನ್ನು ಸುತ್ತುವಂಥ ಮನಸ್ಸನ್ನು ಹೊಂದಿ ನಿಮ್ಮನ್ನೆಲ್ಲನೂ ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅನ್ನೋ ಒಂದು ಆಸಕ್ತಿಯಿಂದ ಮತ್ತು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿ ನೀವು ಬೆಳೆಯುವ ಆಹಾರವನ್ನು ಆರೋಗ್ಯವಂತರಾಗಿ ಉಪಯೋಗಿಸಬೇಕು ಅನ್ನೋ ಒಂದು ಆಸಕ್ತಿಯಿಂದ ಇಷ್ಟೆಲ್ಲ ಅವರು ಈ ಒಂದು ಕಾರ್ಯಕ್ರಮದ ಜನಾಂದೋಲನವನ್ನು ಮಾಡ್ತಾ ಇದ್ದಾರೆ. ಇದರ ಉಪಯೋಗ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವರು 100 ಲಕ್ಷ ಜನಕ್ಕೆ ಹೇಳುವಂತರಾಗಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.